ವಿಸ್ಮಯಲೋಕ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಆತ್ಮೀಯ ಆಹ್ವಾನ. ವೀಕ್ಷಕರೇ, ಭಾರತೀಯ ಸಂಸ್ಕೃತಿ, ಇತಿಹಾಸ ಮತ್ತು ಸಂಪ್ರದಾಯವನ್ನು ಗಮನಿಸಿದರೆ ಅದು ಕೇವಲ ನಂಬಿಕೆಯ ಮೇಲೆ ನಿಂತಿದೆ. ಅದೇ ನಂಬಿಕೆ ಶತಶತಮಾನಗಳಿಂದ ಭಾರತೀಯರು ಸನಾತನ ಧರ್ಮವನ್ನು ಮುನ್ನಡೆಸಿಕೊಂಡು ಬಂದಿದೆ ಎಂದರೆ ತಪ್ಪಾಗಲಾರದು. ಅಂತಹ ನಂಬಿಕೆಗೆ ಪುಷ್ಟಿ ನೀಡುವುದೇ ಇಂದಿನ ವಿಸ್ಮಯಲೋಕ ಕಾರ್ಯಕ್ರಮ. ಹೌದು, ದೇಶದ ಪ್ರತಿ ಸ್ಥಳಕ್ಕೂ ತನ್ನದೇ ಆದ ಇತಿಹಾಸ ಇರುವಂತೆ ಪ್ರತಿ ಕೆರೆಗೂ ತನ್ನದೇ ಆದ ಚರಿತ್ರೆ ಇದೆ. ಹಾಗೆಯೇ ದೇವಾಲಯಗಳಿಗೂ ಕೂಡ ತನ್ನದೇ ಆದ ಐತಿಹ್ಯ ಇರುವುದು ಹೊಸದೇನಲ್ಲ. ಲಕ್ಷಾಂತರ ವರ್ಷಗಳ ಹಿಂದಿನ ತ್ರೇತಾಯುಗದಲ್ಲಿ ನಿರ್ಮಾಣವಾದ ಸ್ವತಃ ರಾಮನೇ ನಿರ್ಮಿಸಿದ ದೇವಾಲಯಗಳು ಇಂದಿಗೂ ಇವೆ ಎಂಬ ನಂಬಿಕೆ ಜನರಲ್ಲಿದೆ. ಅದೇ ರೀತಿಯಲ್ಲಿ ನೂರಾರು ವರ್ಷಗಳ ಹಿಂದೆ ನಿರ್ಮಾಣವಾದ ದೇವಾಲಯ ಒಂದರ ಪರಿಚಯವನ್ನು ಇಂದಿನ ವಿಸ್ಮಯಲೋಕ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ. ಆತ್ಮೀಯ ವೀಕ್ಷಕರಿಗೆ ವಿಸ್ಮಯಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾ ಕುತೂಹಲಕಾರಿ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿರುವ ವಿಸ್ಮಯಲೋಕ ಕಾರ್ಯಕ್ರಮ ಈ ಬಾರಿಯೂ ನಿಮಗೆ ಪರಿಚಯವಿರುವ ಸ್ಥಳವೇ ಆದರೂ ನಿಮಗೆ ತಿಳಿಯದ ಅದೆಷ್ಟೋ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬಂದಿದೆ. ಎಂದು ನೀವು ನೋಡಲಿರುವ ಸ್ಥಳ ನಿಮಗೆ ಚಿರಪರಿಚಿತ ಸ್ಥಳವೇ ಆಗಿರಬಹುದು. ಆದರೆ ಈ ಸ್ಥಳದಲ್ಲಿ ನಡೆದ ಅನೇಕ ವಿಚಾರಗಳ ಬಗ್ಗೆ ನಿಮಗೆ ಅರಿವೇ ಇರುವುದಿಲ್ಲ. ಹಾಗಾಗಿಯೇ ನಾವು ಯಾವುದೇ ಜಾಗಕ್ಕೆ ಹೋದರೂ ಅಲ್ಲಿನ ಜಾಗದ ಬಗ್ಗೆ ಮೊದಲು ತಿಳಿಯುವ ಪ್ರಯತ್ನ ಮಾಡಬೇಕು. ಪ್ರಮುಖ ಸ್ಥಳಗಳಲ್ಲಿ ಆ ಜಾಗದ ಬಗ್ಗೆ ಮಾಹಿತಿ ನೀಡುವುದಕ್ಕಾಗಿಯೇ ಪ್ರತ್ಯೇಕವಾಗಿ ಗೈಡ್ಗಳಿರುತ್ತಾರೆ. ಆದರೆ ಎಲ್ಲ ಪ್ರದೇಶಗಳಲ್ಲಿಯೂ ಗೈಡ್ಗಳು ಕಾಣಸಿಗುವುದಿಲ್ಲ. ಆದರೂ ಆ ಜಾಗದ ಬಗ್ಗೆ ಅರಿವಿರುವ ವ್ಯಕ್ತಿಯ ಜೊತೆ ನಾವು ಆ ಸ್ಥಳದ ಬಗ್ಗೆ ಮಾಹಿತಿ ಕಲೆ ಹಾಕುವುದು ಸರ್ವೇ ಸಾಮಾನ್ಯ. ಇಂತಹ ಮಾಹಿತಿಯೇ ಆ ಜಾಗದ ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತೆ. ಅಂತಹ ಒಂದು ಜಾಗದ ವಿವರ ನೀಡುವುದೇ ಇಂದಿನ ವಿಸ್ಮಯಲೋಕ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕೆರೆ, ಎಲ್ಲ ಕೆರೆಗಳಂತೆ ಇದು ಒಂದು ಕೆರೆ. ಇದರಲ್ಲೇನಿದೆ ವಿಶೇಷ ಅಂತೀರಾ? ಇದೆ, ವಿಶೇಷತೆ ಇದೆ. ಅದಕ್ಕೆ ಅಲ್ಲವೇ ನಿಮಗೆ ತೋರಿಸುತ್ತಿರುವುದು. ಈ ಕೆರೆಯ ನೀರನ್ನು ಗಮನಿಸಿ. ನೀರು ಬಿಳಿ ಬಣ್ಣದಲ್ಲಿ ಇದೆಯಲ್ಲ, ಅದರಲ್ಲೂ ವಿಶೇಷ ಏನೂ ಇಲ್ಲ. ಮಣ್ಣಿನ ಗುಣದಂತೆ ಆ ಕೆರೆಯ ನೀರಿನ ಬಣ್ಣ ಇರುವುದು ಸಹಜ ಎಂದು ನೀವು ಹೇಳಬಹುದು. ಆದರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚಿನ ವ್ಯಾಲಿ ಎಂಬ ಕೊಳಚೆ ನೀರು ಬಂದಿದೆಯಲ್ಲ, ಅದರ ಬಣ್ಣ ನೀವು ನೋಡಿರಬಹುದು. ಬಣ್ಣ ಮಾತ್ರವಲ್ಲ, ಅದರ ವಾಸನೆಯೂ ಸಹ ಸಹಿಸಲಸಾಧ್ಯ. ಅಷ್ಟೇ ಅಲ್ಲ, ಈ ಕೊಳಚೆ ನೀರು ತುಂಬುತ್ತಿರುವ ಕೆರೆಗಳಲ್ಲಿ ಬೆಳೆದಿರುವ ಮೀನು ಕೂಡ ತಿನ್ನಲು ಜನರು ಹೆದರುತ್ತಿದ್ದಾರೆ. ನೊರೆ ಸಹಿತವಾಗಿ ಬರುತ್ತಿರುವ ಈ ತ್ಯಾಜ್ಯ ನೀರಿನ ದುರ್ವಾಸನೆ ತಡೆಯಲಾರದೆ ಜನರು ಪರದಾಡುತ್ತಿದ್ರೆ ಈ ಕೆರೆಯಲ್ಲಿ ಮಾತ್ರ ದುರ್ವಾಸನೆ ಇರಲಿ, ನೀರಿನಲ್ಲಿ ನೊರೆಯೂ ಇಲ್ಲ. ಎಲ್ಲ ಕೆರೆಗಳಂತೆ ಈ ಕೆರೆಯಲ್ಲೂ ಜಂಡು ಕೂಡ ಬೆಳೆದಿಲ್ಲ.
ನಿಮಗೆ ಸಂಶಯವೇ ಬೇಡ, ಈ ಕೆರೆಯಲ್ಲಿರುವ ನೀರು HN ವ್ಯಾಲಿಯ ತ್ಯಾಜ್ಯ ನೀರೇ. ಆದರೂ ಸಹಜ ನೀರಿನಂತೆ ಹೇಗೆ ತಿಳಿಯಾಗಿದೆ ಅನ್ನೋದೇ ಅರ್ಥವಾಗದ ವಿಚಾರ. ಅಷ್ಟೇ ಅಲ್ಲ, ಇತರೆ ಕೆರೆಗಳಂತೆ ಈ ಕೆರೆಯಲ್ಲಿ ಅಸಹಜವಾದ ಕಸದ ಗಿಡಗಳು ಬೆಳೆದಿಲ್ಲ, ನೀರಿನ ದುರ್ವಾಸನೆಯೂ ಸೂಸುತ್ತಿಲ್ಲ. ತ್ಯಾಜ್ಯ ನೀರೇ ಈ ಪ್ರಮಾಣದಲ್ಲಿ ಸ್ವಚ್ಛವಾಗಿರಬೇಕಾದ್ರೆ ಮಳೆಯ ನೀರು ಕೆರೆ ತುಂಬಿದ್ರೆ ಹೇಗಿರಬಹುದು? ಊಹಿಸಲು ಆಗುತ್ತಿಲ್ಲ ಅಲ್ಲವೇ? HN ವ್ಯಾಲಿ ಎಂಬ ಕೊಳಚೆ ನೀರು ಕೂಡ ಹೀಗೆ ಸ್ವಚ್ಛವಾಗಿರಲು ಈ ಕೆರೆಯಲ್ಲಿ ಯಾವುದೇ ಕಸದ ಗಿಡಗಳು ಬೆಳೆಯದಿರಲು ಒಂದು ಕಾರಣವಿದೆ. ಆ ಕಾರಣಕ್ಕೆ ಶತಶತಮಾನಗಳ ಇತಿಹಾಸವಿದೆ. ಅಷ್ಟೇ ಅಲ್ಲ, ಭಾರತೀಯ ಸಂಸ್ಕೃತಿಯ ಸನಾತನ ನಂಬಿಕೆಯೂ ಇದೆ. ಎಷ್ಟು ವೈಶಿಷ್ಟ್ಯಗಳಿರುವ ಈ ಕೆರೆ ಇರುವುದಾದರೂ ಎಲ್ಲಿ, ಏನು ಅದರ ಹಿನ್ನೆಲೆ ಅಂತೀರಾ? ಎಲ್ಲವನ್ನೂ ವಿವರವಾಗಿ ಹೇಳ್ತೀನಿ. ಒಮ್ಮೆ ಈ ಪಾಳು ಬಿದ್ದ ಕಟ್ಟಡವನ್ನೊಮ್ಮೆ ನೋಡಿ. ಇಷ್ಟು ಬೃಹತ್ ಕಟ್ಟಡ ಯಾಕೆ ಅಪೂರ್ಣವಾಗಿದೆ ಅಂತೀರಾ? ಹಾಗೆಯೇ ಈ ದೇವಾಲಯವನ್ನು ನೋಡಿ. ಪೂಜೆಯನ್ನ ಕಾಣದ ಸ್ಥಿತಿಯಲ್ಲಿ ಮಬ್ಬುಗತ್ತಲಲ್ಲಿರುವ ಈ ಸೀತಾ, ರಾಮ, ಲಕ್ಷ್ಮಣ ಸಮೇತ ಆಂಜನೇಯ ವಿಗ್ರಹಗಳು ಕಾಣುತ್ತಿವೆಯಲ್ಲ. ಹಾಗೆಯೇ ಈ ದೇವಾಲಯದ ಮುಂದೆ ಇರುವ ದೀಪಸ್ತಂಭ, ಅದರ ಬಲಭಾಗದಲ್ಲಿರುವ ಈ ದೇವಾಲಯವನ್ನು ನೋಡಿ. ಅರೆ, ಇದೇನಿದು? ನೀರಿನಲ್ಲಿ ಮುಳುಗಿರುವ ಆ ದೇಗುಲ ಯಾವುದು ಅನ್ನೋ ಪ್ರಶ್ನೆ ನಿಮ್ಮಿಂದ ಸಹಜವಾಗಿಯೇ ಎದುರಾಗುತ್ತೆ ಅಲ್ವಾ? ಹೀಗೆ ನೀರಿನಲ್ಲಿ ಅರ್ಧ ಮುಳುಗಿದ ದೇವಾಲಯದ ಗೋಪುರದ ಮೇಲೆ ಮತ್ತೊಂದು ದೇವಾಲಯ ತಲೆ ಎತ್ತಿರುವುದು ಕಾಣ್ತಾ ಇದೆಯಲ್ಲ. ಈ ಎಲ್ಲ ವಿಶೇಷಗಳು ಇರುವುದು ಒಂದೇ ಕಡೆ. ಇಲ್ಲಿರುವ ಈ ವಿಶೇಷಗಳ ಬಗ್ಗೆ ಹೇಳುವುದಕ್ಕಾಗಿ ನಮ್ಮ ವಿಸ್ಮಯ ತಂಡ ಇಂದು ನಿಮಗಾಗಿ ವಿಶೇಷ ಸಂಚಿಕೆಯನ್ನ ಹೊತ್ತು ತಂದಿದೆ. ಇಷ್ಟಕ್ಕೂ ಇಲ್ಲಿನ ವಿಶೇಷ ಏನು ಅನ್ನೋದನ್ನ ತಿಳಿಯೋದಕ್ಕೂ ಮೊದಲು ಈ ಮರವನ್ನೊಮ್ಮೆ ಗಮನಿಸಿ. ಭೂಮಿಯ ಮೇಲೆ ಮಾನವನು ವಿಕಾಸ ಹೊಂದುವುದಕ್ಕೂ ಮೊದಲು ಅನೇಕ ಬದಲಾವಣೆಗಳಾಗಿವೆ ಎಂಬ ಬಗ್ಗೆ ಅನೇಕ ಸಂಶೋಧನೆಗಳು ಬೆಳಕು ಚೆಲ್ಲಿವೆ. ಅಗ್ನಿ ಪರ್ವತಗಳು ಸಿಡಿದು ಲಾವಾ ಹರಿದು ಪರ್ವತಗಳು, ಅರಣ್ಯಗಳು ನಿರ್ಮಾಣವಾದುವಲ್ಲ. ಆಗ ಅರಣ್ಯಗಳು, ಗಿಡ ಮರಗಳು ಭೂಮಿಯ ಮೇಲೆ ಉಗಮವಾದವು. ಹಾಗೆಯೇ ಸಹಜವಾಗಿಯೇ ಜೀವ ಸಂಕುಲ ಭೂಮಿಯ ಮೇಲೆ ಉದಯಿಸಿತು. ಮಂಗನಿಂದ ಮಾನವನಾಗುವವರೆಗೂ ವಿಕಾಸವಾದದ ಬಗ್ಗೆ ಡಾರ್ವಿನ್ ತಮ್ಮ ವಿಕಾಸವಾದದಲ್ಲಿ ವಿವರವಾಗಿ ಹೇಳಿದ್ದಾರಲ್ಲ. ಮಂಗನಿಂದ ಮಾನವನಾಗಿ ಪರಿವರ್ತನೆ ಆಗುವವರೆಗೂ ಕೋಟ್ಯಾನುಕೋಟಿ ವರ್ಷಗಳೇ ಹಿಡಿಯಿತು. ಹಾಗೆ ವಿಕಾಸವಾದ ನಂತರ ನಾಗರಿಕ ಸಮಾಜ ನಿರ್ಮಾಣವಾಯಿತಲ್ಲ. ಆಗಲೇ ಮಾನವನಿಗೆ ರಕ್ಷಣೆಯ ಸಮಸ್ಯೆ ಎದುರಾಗಿತ್ತು. ಆ ರಕ್ಷಣೆಯ ಭಾಗವಾಗಿಯೇ ಮನೆಗಳು, ಕೋಟೆಗಳು ತಲೆ ಎತ್ತಲಾರಂಭಿಸಿದವು. ಹಾಗೆ ತಲೆ ಎತ್ತಿದ ಕೋಟೆಗಳು ಕಾಲಕ್ರಮೇಣ, ಅಂದರೆ ಶತಮಾನಗಳ ನಂತರ ಅವು ಕೂಡ ಅವಸಾನದ ಅಂಚಿಗೆ ಹೋದವು. ಅವುಗಳ ಮೇಲೆ ಗಿಡ ಬಳ್ಳಿಗಳು ಬೆಳೆದು ಶಿಥಿಲವಾಗಿ ದಿನ ಕಳೆದಂತೆ ಅವು ಅಲ್ಲಿ ಇರಲೇ ಇಲ್ಲ ಎಂಬ ಮಟ್ಟಕ್ಕೆ ನೆಲಸಮವಾಗಿ ಕಣ್ಮರೆಯಾಗುತ್ತವೆ. ಹಾಗೆಯೇ ಅಲ್ಲವೇ ನಮ್ಮ ಪುರಾತನ ಕೋಟೆ ಕೊತ್ತಲುಗಳು ಮಾಯವಾಗಿದ್ದು.
ಸಾಮ್ರಾಜ್ಯಗಳು ಪತನವಾದ ಕೂಡಲೇ ಕೋಟೆ ಕೊತ್ತಲಗಳನ್ನು ಧ್ವಂಸ ಮಾಡುವುದು ಆ ಕಾಲದ ರಾಜನೀತಿ. ಹಾಗಾಗಿಯೇ ಅವು ನಾಶವಾದವು ಎಂಬುದರಲ್ಲಿ ಒಂದು ಅರ್ಥವಿದೆ. ಆದರೆ ತನ್ನಿಂದ ತಾನೇ ಪತನವಾದ ಕೋಟೆ ಕೊತ್ತಲಗಳು ಹೇಗೆ ಅವಸಾನಕ್ಕೆ ತಲುಪಿದುವು ಎಂಬುದಕ್ಕೆ ಈ ಮರ ಒಂದು ಉತ್ತಮ ನಿದರ್ಶನ. ಯಾಕೆ ಅಂತೀರಾ? ಈ ಅರಳಿ ಮರ ಇಲ್ಲಿ ಹುಟ್ಟುವುದಕ್ಕೂ ಮೊದಲು ಇಲ್ಲಿ ಪುಟ್ಟ ಗುಡಿಯೊಂದು ನಿರ್ಮಿಸಲಾಗಿದೆ. ಇಲ್ಲಿ ನಿರ್ಮಿಸಿದ್ದ ಗುಡಿಯಲ್ಲಿ ನಾಗರ ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡುತ್ತಿದ್ರು. ಎಲ್ಲ ಕಡೆ ಮೊದಲು ಅರಳಿ ಮತ್ತು ಬೇವಿನ ಗಿಡಗಳನ್ನು ನೆಟ್ಟು ಅವು ದೊಡ್ಡದಾದ ಮೇಲೆ ನಾಗರ ಕಲ್ಲುಗಳನ್ನಿಟ್ಟು ಪ್ರತಿಷ್ಠಾಪನೆ ಮಾಡುತ್ತಾರೆ. ಆದರೆ ಇಲ್ಲಿ ಅದಕ್ಕೆ ತದ್ವಿರುದ್ಧ ಪ್ರಕ್ರಿಯೆ ನಡೆದಿದೆ. ಏನು ಇಲ್ಲಿ ನಡೆದಿರುವ ಪ್ರಕ್ರಿಯೆ ಎಂಬ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದ್ರು ಎಂಬ ಮಾತು ಕೇಳಿದ್ದಿರಲ್ಲ. ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಜ್ರ ವೈಡೂರ್ಯಗಳನ್ನು ಬೀದಿಗಳಲ್ಲಿ ರಾಶಿ ಹಾಕಿ ಮಾರಾಟ ಮಾಡುತ್ತಿದ್ದರು ಎಂಬುದನ್ನು ಕೇಳಿದ್ದೇವೆ. ಆದರೆ ಈಗ ಅದೇ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯು ಹಾಳು ಹಂಪಿಯಾಗಿ ಖ್ಯಾತಿ ಪಡೆದಿದೆಯಲ್ವೇ? ಹಾಗೆಯೇ ಇಲ್ಲಿ ಒಂದು ಪ್ರಕೃತಿ ಸಹಜ ವಿಚಿತ್ರವೊಂದು ನಡೆದಿದೆ. ಅಷ್ಟೇ ಅಲ್ಲ, HN ವ್ಯಾಲಿ ಹೆಸರು ಹೇಳಿದ್ರೆ ಜಿಲ್ಲೆಯ ರೈತರು ಬೆಚ್ಚಿ ಬೀಳುವ ಪರಿಸ್ಥಿತಿ ಇರುವಾಗ ಅದೇ HN ವ್ಯಾಲಿ ನೀರು ಈ ಕೆರೆಯಲ್ಲಿ ಹಾಲಿನಂತೆ ಬೆಳ್ಳಗೆ ಇದೆ ಅಲ್ಲವೇ? ಹಾಗಾದ್ರೆ ಈ ಎಲ್ಲ ವಿಚಿತ್ರಗಳು ಇಲ್ಲಿ ನಡೆಯಲು ಕಾರಣವೇನು? ಇಷ್ಟಕ್ಕೂ ಈ ಸ್ಥಳ ಇರುವುದಾದರೂ ಎಲ್ಲಿ? ಕೆರೆಯ ನೀರಿನಲ್ಲಿ ಅರ್ಧ ಮುಳುಗಿದ ದೇವಾಲಯದ ಗೋಪುರ ಯಾಕೆ ಆ ನೀರಿನಲ್ಲಿ ಮುಳುಗಿದೆ? ಅದೇ ಗೋಪುರದ ಮೇಲೆ ಮತ್ತೊಂದು ಸುಸಜ್ಜಿತ ದೇವಾಲಯ ನಿರ್ಮಿಸಲು ಕಾರಣವೇನು ಎಂಬ ಇತ್ಯಾದಿ ವಿಚಾರಗಳನ್ನು ತಿಳಿಯುವುದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ವಿಸ್ಮಯಲೋಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಭಾರತೀಯ ಸಂಸ್ಕೃತಿಯೇ ಹಾಗೆ. ಗಿಡ, ಮರ, ನೀರು ಹೀಗೆ ಎಲ್ಲದರಲ್ಲೂ ಪಾವಿತ್ರತೆಯನ್ನು ಕಾಣುವುದು ನಮ್ಮ ಸಂಸ್ಕೃತಿಯ ಪ್ರತೀಕ. ಆದರೆ ಇದನ್ನು ಮೂಢನಂಬಿಕೆ ಎಂದು ತಿರಸ್ಕರಿಸಿದವರೂ ಹುಟ್ಟಿಕೊಂಡಿದ್ದಾರೆ. ಆದರೆ ಅವರಿಂದ ಈಗಲೂ ನಡೆಯುತ್ತಿರುವ ಹಲವು ಪ್ರಾಕೃತಿಕ ಪವಾಡಗಳಿಗೆ ವೈಜ್ಞಾನಿಕ ಕಾರಣಗಳನ್ನು ನೀಡಲು ಇಂದಿಗೂ ಸಾಧ್ಯವಾಗದ ಅವೆಷ್ಟೋ ವಿಚಾರಗಳು ನಮ್ಮ ನೆಲದಲ್ಲಿವೆ. ಅಂತಹ ನಿಗೂಢ ಜಾಗಗಳಲ್ಲಿ ಒಂದು ಈಗ ನೀವು ನೋಡುತ್ತಿರುವ ಒಡೆಯನ ಕೆರೆ. ಹೌದು, ನೀವು ನೋಡಿದ ಈ ಕೆರೆಯ ಹೆಸರು ಒಡೆಯನ ಕೆರೆ. ಈ ಕೆರೆಗೆ ಈ ಹೆಸರು ಬರಲು ಕಾರಣವೇನು ಎಂಬ ವಿಚಾರ ಇಲ್ಲಿ ಮುಖ್ಯವಲ್ಲ. ನೀವು ನೋಡುತ್ತಿದ್ದೀರಲ್ಲ ಅರಳಿ ಮರ. ಇದೇ ಅರಳಿ ಮರದಲ್ಲಿ 7 ಹೆಡೆಯ ನಾಗರ ಹಾವು ಇದೆಯಂತೆ. ಆ 7 ಹೆಡೆಯ ನಾಗರ ಚತುರ್ದಶಿಯಂದು ಮಾತ್ರ ಹೊರಬಂದು ದೇವರ ದರ್ಶನ ಮಾಡಿ ಮತ್ತೆ ಅದೇ ಅರಳಿ ಮರದಲ್ಲಿ ಹೋಗಿ ಮಾಯವಾಗುತ್ತಂತೆ. ಇದು ನಾನು ಹೇಳುತ್ತಿರುವ ಮಾತಲ್ಲ, ಸ್ವತಃ ನೋಡಿದವರೇ ಹೇಳಿರುವ ಮಾತು. ಹಾಗಾದ್ರೆ ಏನು ಆ ವಿಶೇಷ ಅನ್ನೋದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ಕಾಣುತ್ತಿರುವ ಅರಳಿ ಮರ ಇದೆಯಲ್ಲ, ಈ ಮರ ಇಲ್ಲಿ ಹುಟ್ಟುವುದಕ್ಕೂ ಮೊದಲೇ ಇಲ್ಲಿ ಒಂದು ಪುಟ್ಟ ಗುಡಿ ನಿರ್ಮಿಸಿ ನಾಗರ ಕಲ್ಲುಗಳನ್ನಿಟ್ಟು ಪೂಜೆ ಮಾಡ್ತಿದ್ರು. ಆದರೆ ಕಾಲಕ್ರಮೇಣ ಈ ಅರಳಿ ಗಿಡ ಬೆದ್ದು ಅದು ಮರವಾಗಿ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಅದು ಹೆಮ್ಮರವಾಗಿ ಬೆಳೆಯಲಿದೆ. ಆದರೆ ಅದೇ ಮರದ ಬುಡದಲ್ಲಿ ಕಾಣುತ್ತಿದೆಯಲ್ಲ ಬೃಹತ್ ಕಲ್ಲು ಚಪ್ಪಡಿಗಳು, ಅವು ಈ ಹಿಂದೆ ಇಲ್ಲಿ ನಿರ್ಮಿಸಿದ್ದ ಪುಟ್ಟ ಗುಡಿಯ ಕುರುಹುಗಳು ಮಾತ್ರ. ಏನು ಆಗ ಇಟ್ಟಿದ್ದ ನಾಗರ ಕಲ್ಲುಗಳೂ ಇವೆ ನೋಡಿ, ಅವು ಕೂಡ ಈ ಅರಳಿ ಮರದ ಬುಡದೊಂದಿಗೆ ಬೆರೆತು ಹೋಗಿವೆ. ಇದೇ ಮಾದರಿಯಲ್ಲಿಯೇ ಕೋಟೆ ಕೊತ್ತಲುಗಳು ನಾಮಾವೇಶವಾಗಿವೆ ಎನ್ನಬಹುದು. ಮಾನವ ನಿರ್ಮಿಸಿದ ಭದ್ರ ಕೋಟೆಗಿಂತ ಪ್ರಕೃತಿ ನಿರ್ಮಿಸುವ ಒಂದು ಸಣ್ಣ ಗಿಡ ಎಲ್ಲವನ್ನೂ ಮರೆಯಿಸಿ ಬೆಳೆದು ನಿಲ್ಲುತ್ತದೆ ಎಂಬುದಕ್ಕೆ ಈ ಅರಳಿ ಮರವೇ ಪ್ರತ್ಯಕ್ಷ ಸಾಕ್ಷಿ. ಈ ಅರಳಿ ಮರದಲ್ಲಿ 7 ಹೆಡೆಯ ನಾಗರ ಹಾವು ನೆಲೆಸಿದೆಯಂತೆ. ಆ ಹಾವು ಚತುರ್ದಶಿಯೆಂದು ಮಾತ್ರ ಹೊರಬಂದು ದೇವರ ದರ್ಶನ ಪಡೆದು ಮತ್ತೆ ಆ ಮರದಲ್ಲಿ ಹೋಗಿ ಲೀನವಾಗುತ್ತದಂತೆ. ಅದೇ ಕಾರಣಕ್ಕೆ ಈ ಅರಳಿ ಮರದ ಬುಡದಲ್ಲಿ ನಾಗರ ಕಲ್ಲುಗಳನ್ನು ನಿರ್ಮಿಸಲಾಗಿದೆ. ಅಂದರೆ ಇಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಇಲ್ಲಿ ಅರಳಿ ಮರ ಹುಟ್ಟಿದೆ. ಈ ಮರದಲ್ಲಿ ಕಾಣಿಸುವ 7 ಹೆಡೆಯ ನಾಗರ ಎಲ್ಲರಿಗೂ ಕಾಣುವುದಿಲ್ಲವಂತೆ. ಅದು ಮುಂಜಾನೆಯ ಸಮಯದಲ್ಲಿ ಮಾತ್ರ ಹೊರಬಂದು ದೇವರ ದರ್ಶನ ಪಡೆಯುವ ಆ 7 ಹೆಡೆಯ ನಾಗರನ ಬಗ್ಗೆ ಸ್ವತಃ ನೋಡಿದವರೇ ಹೇಳಿದ್ದಾರೆ ನೋಡಿ. ಪ್ರತಿ ಚತುರ್ದಶಿಗೂ ಒಂದು ಹಾವು ಬರುತ್ತೆ. ನಾನು ಇಲ್ಲಿ ಬಂದಮೇಲೆ ನಮ್ಮ ತಂದೆಯವರು ಹೇಳಿದರು, ಹಿಂಗೆ ಹಾವು ಇದೆಯಪ್ಪ, ನೀನು ರಾತ್ರಿ ಹೊತ್ತು ಓಡಾಡಬೇಡ, ಇಲ್ಲೂ ಭಾರಿ ಇದು ನಾಗರಾವಿದೆ, ಭದ್ರ ತುಳಿದ್ಬಿಟ್ಟು ಏನಾದರೂ ತೊಂದರೆ ಆದರೆ ಯಾರು ನೋಡೋರು ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ನೋಡಲೇಬೇಕು ಅನ್ನೋದು ನನ್ನ ಇದು ಹಠ. 5.5 ವರ್ಷ ಹೊಂಚಿದ್ದೀನಿ ಇಲ್ಲಿ ಬಂದಮೇಲೆ. ಬೆಳಗಿನ ಜಾವ 5 ಗಂಟೆಗೆ ಬರೋದು, ಸ್ನಾನ ಮಾಡ್ಕೊಂಡು ಕೂತ್ಕೊಳ್ಳೋದು. ಹಾವು ಇಲ್ಲ, ಏನೂ ಇಲ್ಲ. ಆವತ್ತು ಮಂಗಳವಾರ ಚತುರ್ದಶಿ ಬಂದಿದೆ. ಆವತ್ತು ಇವತ್ತಿಗೆ ಲಾಸ್ಟ್ ಇನ್ನು ಬರೋದು ಬೇಡ ಅಂತ ಅಂದ್ಕೊಂಡು ಬಂದು ಕೂತ್ಕೊಂಡೆ. ಅಲ್ಲಿ ಕೂತ್ಕೊಂಡ ತಕ್ಷಣ ಅರಳಿ ಮರದಿಂದ ಬರ್ತಾ ಇದೆ ನಾಗರಾವು. ಸುಮಾರು 7 ಎಡೆ ಇದೆ ಸರ್ಪಕ್ಕೇನ. ಅದೆಲ್ಲ ಎಣಿಕೆ ಮಾಡ್ಕೊಂಡಿದ್ದೀನಿ ನಾನು. ಸುಮಾರು ದಪ್ಪ ಇದೆ. ಆಮೇಲೆ ದೇವರ ಹತ್ರ ಬಂತು. 2ನೇ ದೇವಸ್ಥಾನದ ಬಳಿ ಹತ್ರಕ್ಕೆ ಬರೋದು. ಇದು 3ನೇದು ಇತ್ತೀಚೆಗೆ ಹಾಕಿರೋದು. 2ನೇ ದೇವಸ್ಥಾನದ ಹತ್ರ ಬಂದು ಅದು ಕಲ್ಲು ಮೇಲೆ ಮಲ್ಕೊಂಡು ಅಷ್ಟೊತ್ತು ಇದು ಎಡೆ ಎತ್ತಿ ತಿರ್ಕೊಂಡು ಆಮೇಲೆ ಮತ್ತೆ ಆ ಅರಳಿ ಮರಕ್ಕೆ ಹೊರಟೋಗ್ತಾಯಿತ್ತು. ಅಲ್ಲಿವರೆಗೂ ಕಾಣಿಸುತ್ತೆ, ಆಮೇಲೆ ಕಾಣಿಸೋದಿಲ್ಲ.
ಈ ಮರದ ಬಗ್ಗೆ ನೋಡಿದ್ರಲ್ಲ, ಈಗ ಅರ್ಧ ಮುಳುಗಿದ ಆ ದೇಗುಲದ ಬಗ್ಗೆ ತಿಳಿಯೋಣ ಬನ್ನಿ. ಈ ದೇವಾಲಯ ಅನಂತ ಪದ್ಮನಾಭ ದೇವಾಲಯ. ಅನಂತ ಪದ್ಮನಾಭ ಎಂದರೆ ವಿಷ್ಣುವಿನ ಮತ್ತೊಂದು ಅವತಾರ. ಶ್ರೀ ಮಹಾವಿಷ್ಣುವಿನ ರೀತಿಯಲ್ಲಿಯೇ ಆದಿಶೇಷನ ಮೇಲೆ ಮಲಗಿದ ಅನಂತ ಪದ್ಮನಾಭನ ಕಾಲ ಬಳಿ ಮಹಾಲಕ್ಷ್ಮಿ ಕುಳಿತಿರುವ ಭಂಗಿಯಲ್ಲಿ ಇಲ್ಲಿ ಉದ್ಭವ ಮೂರ್ತಿ ಇದೆ. ಅರ್ಧ ಮುಳುಗಿದ ಗೋಪುರದ ಒಳಗೆ ಉದ್ಭವ ಅನಂತ ಪದ್ಮನಾಭ ಮೂರ್ತಿ ಕಾಣುತ್ತಿದೆಯಲ್ಲ. ಈ ದೇವಾಲಯ ಇರುವ ಜಾಗದ ಹೆಸರು ಒಡೆಯನ ಕೆರೆ. ಇದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದೆಯಾದರೂ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಅಷ್ಟೇ ಅಲ್ಲ, ಆಗಲೇ ಹೇಳಿದ್ನಲ್ಲ, ಕೆರೆಯ ನೀರು ಬಿಳಿಯಾಗಿದೆ ಅಂತ. ಹಾಗೆ ಕೆರೆಯ ನೀರು ಬಿಳಿಯಾಗಿರುವುದಕ್ಕೂ ಇದೇ ಅನಂತ ಪದ್ಮನಾಭ ಸ್ವಾಮಿ ಕಾರಣ. ಈ ಅನಂತ ಪದ್ಮನಾಭ ಸ್ವಾಮಿ ಇಲ್ಲಿ ನೆಲೆಸಿರುವುದಕ್ಕೆ 2 ಕಾರಣಗಳನ್ನು ನೀಡಲಾಗುತ್ತೆ. ಈ 2ರಲ್ಲಿ ಯಾವುದು ಸರಿ ಅಥವಾ 2 ಸರಿ ಇದೆಯಾ ಎಂಬ ಬಗ್ಗೆ ಸಂಶೋಧನೆ ನಡೆಸುವುದು ಬೇಡ. ಯಾಕೆಂದರೆ ಭಾರತೀಯ ನಂಬಿಕೆಗಳೇ ಹಾಗೆ. ಎಲ್ಲಿಯೋ ಜನಿಸಿದ ರಾಮ ಇಲ್ಲಿಗೆ ಬಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡುತ್ತಾನೆಂದರೆ ಅದರ ಬಗ್ಗೆ ಸಂಶೋಧನೆ ಮಾಡಲು ಸಾಧ್ಯವೇ? ಇದು ಹಾಗೆ. ಈ ಭೂತಳದಲ್ಲಿ ಹುದುಗಿ ಹೋಗಿದೆ ಎಂದು ಹೇಳಿದ್ನಲ್ಲ, ಆ ದೇವಾಲಯವನ್ನು 2500 ವರ್ಷಗಳ ಹಿಂದೆ ಚೋಳರು ನಿರ್ಮಿಸಿದ್ದಾರೆ. ಅಂದರೆ ಈ ಕೆರೆ ನಿರ್ಮಾಣವಾಗುವುದಕ್ಕೂ ಮೊದಲೇ ಇಲ್ಲಿ ಅನಂತ ಪದ್ಮನಾಭ ದೇವಾಲಯ ನಿರ್ಮಿಸಲಾಗಿದೆ. ಆದರೆ ಕಾಲಕ್ರಮೇಣ ಆ ದೇಗುಲ ಭೂಮಿಯಲ್ಲಿ ಅಂತರ್ಧಾನವಾಗುತ್ತಿರುವುದನ್ನು ಕಂಡು ಮತ್ತೊಂದು ದೇವಾಲಯ, ಅಂದರೆ ಈಗ ಅರ್ಧ ನೀರಿನಲ್ಲಿ ಮುಳುಗಿದ ದೇಗುಲ ಕಾಣುತ್ತಿದೆಯಲ್ಲ, ಅದನ್ನು 2000 ವರ್ಷಗಳ ಹಿಂದೆ ಹೊಯ್ಸಳರು ನಿರ್ಮಿಸಿದ್ದಾರೆ. ಅಂದರೆ ಚೋಳ ಮತ್ತು ಹೊಯ್ಸಳರು ಇಲ್ಲಿ ದೇವಾಲಯಗಳನ್ನು ನಿರ್ಮಿಸುವುದಕ್ಕೆ ಹಲವು ಕುರುಹುಗಳೂ ಇವೆ. ಅದರ ನಂತರ ಈ ಪ್ರದೇಶ ಮೈಸೂರು ರಾಜ್ಯದ ಆಡಳಿತಕ್ಕೆ ಒಳಗಾಯಿತಂತೆ. ಹಾಗೆ ಒಳಗಾದ ನಂತರ ಮೈಸೂರು ಅರಸರು ಇಲ್ಲಿ ಕೆರೆಯನ್ನು ನಿರ್ಮಿಸಿ ಒಡೆಯನ ಕೆರೆ ಎಂದು ನಾಮಕರಣ ಮಾಡುವ ಜೊತೆಗೆ ದೇವಾಲಯದ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಶಾಶ್ವತವಾಗಿ ಅರ್ಚಕರನ್ನು ನೇಮಿಸಿದ್ದಾರೆ. ಹಾಗೆ ನೇಮಕವಾದ ಅರ್ಚಕರ 4ನೇ ತಲೆಮಾರಿನವರೇ ಈಗ ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದು, ಇವರ ಕಾಲದಲ್ಲಿಯೇ ಈಗ 3ನೇ ದೇವಾಲಯ ನಿರ್ಮಾಣವಾಗಿದೆ. ಇದು ದೇವಾಲಯದ ಜೀರ್ಣೋದ್ಧಾರದ ಇತಿಹಾಸವಾಯಿತು. ಎಲ್ಲಿ ಅನಂತ ಪದ್ಮನಾಭ ಬಂದು ನೆಲೆಸಲು 2 ಕಾರಣಗಳಿವೆ ಎಂದು ಹೇಳಿದ್ನಲ್ಲ, ಆ ಕಾರಣಗಳು ರೋಚಕವೇ. ಇಲ್ಲಿ ನೆಲೆಸಿರುವ ಅನಂತ ಪದ್ಮನಾಭ ಸಾಕ್ಷಾತ್ ಶ್ರೀಕೃಷ್ಣ ಎಂದು ಒಂದು ದಂತಕತೆ ಹೇಳಿದ್ರೆ, ಮತ್ತೊಂದು ಕಥೆಯಲ್ಲಿ ಆತ ಶ್ರೀಕೃಷ್ಣನ ನೆರಳಿನಲ್ಲಿ ಜನಿಸಿದವರು ಎಂದು ಹೇಳಲಾಗುತ್ತೆ.
ಶ್ರೀ ವೈಷ್ಣವ ದಂಪತಿಗಳಿಗೆ 7 ಮಂದಿ ಹೆಣ್ಣು ಮಕ್ಕಳು ಜನಿಸಿದ್ರಂತೆ. ಕೊನೆಯದಾಗಿ ಅರ್ಧನಾಗ ಮತ್ತು ಅರ್ಧ ಮಾನವ ರೂಪದಲ್ಲಿ ಜನಿಸಿದ ಗಂಡು ಮಗುವಿಗೆ ಅನಂತ ಪದ್ಮನಾಭ ಎಂದು ನಾಮಕರಣ ಮಾಡಿದ್ರಂತೆ. ಆದರೆ ಮನೆಯಲ್ಲಿರುವ 7 ಮಂದಿ ಹೆಣ್ಣು ಮಕ್ಕಳಿಗೆ ಮದುವೆಯಾಗಬೇಕಾದ್ರೆ ಈ ಹಾವು ರೂಪದ ವಿಚಿತ್ರವನ್ನ ನೋಡಿ ಯಾರೂ ವಿವಾಹಕ್ಕೆ ಮುಂದಾಗುವುದಿಲ್ಲ ಎಂಬ ಆತಂಕ ಆ ಮನೆಯವರನ್ನ ಕಾಡುತ್ತಲೇ ಇತ್ತು. ಹಾಗಂತ ಹೊಟ್ಟೆಯಲ್ಲಿ ಜನಿಸಿದ ಮಗುವನ್ನ ದೂರ ಮಾಡಲು ಸಾಧ್ಯವಿಲ್ಲದೆ ಪರದಾಡುತ್ತಿದ್ರು. ಅದೇ ಸಮಯಕ್ಕೆ ಮನೆಯ ಹಿರಿಮಗಳಿಗೆ ಸಂಬಂಧವೊಂದು ಬಂದಿದೆ. ವರ ಬರುತ್ತಿರುವ ಕಾರಣ ಹಾವಿನ ರೂಪದ ಆ ಅನಂತ ಪದ್ಮನಾಭ ಕಾಣಿಸಬಾರದು ಎಂದು ಮನೆಯ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣಿಸದಂತೆ ಇರಲು ಸೂಚಿಸಿದ್ರಂತೆ. ಹಾಗೆ ಸುರುಳಿ ಸುತ್ತಿಕೊಂಡು ಮಲಗಿದ್ದ ಹಾವಿನ ಮೇಲೆ ಅರಿಯದೆ ಪಾಯಸದ ಪಾತ್ರೆ ತಂದಿಟ್ಟಿದ್ದಾರೆ. ಬಿಸಿ ಪಾಯಸದ ಪಾತ್ರೆಯ ಕೆಳಗೆ ಅಷ್ಟು ಹಿಂಸೆಯನ್ನ ಅನುಭವಿಸುತ್ತಲೇ ಇದ್ದ ಅನಂತ ಪದ್ಮನಾಭ ಮೈಯೆಲ್ಲ ಬೊಬ್ಬೆಗಳಾಗಿವೆ. ಆಗ ಅದನ್ನು ಕಂಡ ಅವರ ತಂದೆ ತಾಯಿಗಳು ಶೋಕಭರಿತರಾಗಿ ಅದರ ವಾಸಿ ಹೇಗೆ ಎಂದು ಪರದಾಡುತ್ತಿರುವಾಗ ಇದೇ ಒಡೆಯನ ಕೆರೆಯ ತಣ್ಣಗಿನ ಪ್ರದೇಶವಾಗಿದ್ದು ಇಲ್ಲಿ ತಾನು ನೆಲೆಸುತ್ತೇನೆಂದು ಬಂದು ಇಲ್ಲಿ ಶಿಲೆಯಾದ ಎಂಬುದು ಒಂದು ಪ್ರತೀತಿ. ಇವರು ದೇವರು ಹುಟ್ಟಿರೋ ಶ್ರೀ ವೈಷ್ಣವ್ರ ಮನೆಯಲ್ಲೇ. ಯಾಕೆ ಹುಟ್ಟಿದ್ರು ಅಂದರೆ ಅವ್ರಿಗೆ ಹೆಂಡತಿ ಗಂಡ 7 ಜನ ಹೆಣ್ಮಕ್ಳು. ಆಬು ಥರ ಹುಟ್ಟಿ ಅಲ್ಲಿ ನದಿನಲ್ಲಿ ಅವ್ರ ಮನೆಗೆ 7 ಜನ ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳಿಗೆ ಮದುವೆ ಮಾಡೋದಕ್ಕೆ ಯಾರೋ ಬಂದಿದ್ದರು. ಪಾಯಸ ಮಾಡಿ ಆ ತಪ್ಪಲೆ ತಗೊಂಡೋಗಿ ಇದ್ರ ಮೇಲೆ ಇಟ್ಬಿಟ್ರು. ಅದು ಸುಟ್ಟೋಗ್ಬಿಟ್ಟ. ಇದು ಏನೋ ಸರ್ಪ ಸುತ್ತಂಗೆ ಇಟ್ಕೊಂಡಿದ್ದ. ಆ ತಪ್ಪಲೆ ತಗೊಂಬಂದು ಆ ಸುತ್ತ ಮೇಲೆ ಇಟ್ಟರು. ಅದು ಸುಟ್ಟೋಗ್ಬಿಡ್ತು. ಆಮೇಲೆ ಇದೆಲ್ಲ ಸರ್ಪ ಮಾತ್ರ ಈಚೆಗೆ ಬರಲಿಲ್ಲ. ಎಲ್ಲ ಆದಮೇಲೆ ಹೋಗಿ ನೋಡಿದ್ರು, ಸರ್ಪ ಒದ್ದಾಡ್ತಾ ಇದೆ ಪಾಪ. ಬಬ್ಬೆಗಳು ಬಂದುಬಿಟ್ಟು ಬಿಸಿ ಪಾತ್ರೆ ಅಲ್ವಾ. ಆವಾಗ ಇದೇನು ಮಾಡಿದ್ರು, ಈ ನನಗೆ ತಣ್ಣಗಿರೋ ಜಾಗ ಬೇಕು ಅಂತ ಕೇಳಿದ್ರು. ಆ ಒಡೆನ ಕೆರೆ ಇಲ್ಲಿ, ಈ ಕೆರೆಯಲ್ಲಿ ಬಿದ್ದೋದ್ರು. ಬಿದ್ದೋದಕ್ಕೆ ನಮ್ಮ ಅಣ್ಣ ಹಿಂಗಾಗೋಗ್ಬಿಟ್ನಲ್ಲ ಅಂತ ಅಕ್ಕಂದಿರು 7 ಜನನೂ ಬಿದ್ದೋದ್ರು. ರಾಧಾ ರುಕ್ಮಣಿಯವರು ಇಲ್ಲೇ ಬಿದ್ದು ಅವರು ಜೀವ ತಗೊಂಡ್ರು, ಜೀವ ಕೊಟ್ಬಿಟ್ರು. ಆಮೇಲೆ ವಿಷ್ಣು ರೂಪದಲ್ಲಿರ್ತಕ್ಕಂಥವನು ಅನಂತಶಯನ ರೂಪಕ್ಕೆ ಬಂದು ಇಲ್ಲಿ ನೆಲೆ ಮಾಡ್ದ ಅಂತ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಆ ಅರಳಿ ಮರದಲ್ಲಿ ಈಗಲೂ 7 ಎಡೆಯ ಸರ್ಪ ಇದೆ. ಈ ದೇವಾಲಯದ ಕೆಳಗೆ ಈಗಾಗಲೇ 2 ದೇಗುಲಗಳು ಭೂಮಿಯಲ್ಲಿ ಅಂತರ್ಧಾನವಾಗಿವೆ. ಚೋಳ ಮತ್ತು ಹೊಯ್ಸಳರು ಈ ದೇವಾಲಯಗಳನ್ನು ನಿರ್ಮಿಸಿದ ಬಗ್ಗೆ ತಿಳಿಯಿತಲ್ಲ. ವಿಶಾಲ ಕೆರೆಯ ಆವರಣದಲ್ಲಿರುವ ಈ ಅನಂತ ಪದ್ಮನಾಭ ದೇವಾಲಯಕ್ಕೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿರುವ ಈ ಅನಂತ ಪದ್ಮನಾಭ ದೇವಾಲಯಕ್ಕೆ ತನ್ನದೇ ಆದ ಚರಿತ್ರೆ ಇದೆ. ಆ ಚರಿತ್ರೆಗೆ 100 ವರ್ಷಗಳ ಸಂಬಂಧವಿದೆ. ಮಾತ್ರವಲ್ಲ, ಈ ದೇವಾಲಯವನ್ನು ಚೋಳ ಹೊಯ್ಸಳರ ಜೊತೆಗೆ ಮೈಸೂರು ಅರಸರು ಅಭಿವೃದ್ಧಿಪಡಿಸಿದ್ದಾರೆ. ಜಯಚಾಮರಾಜೇಂದ್ರ ಒಡೆಯರವರು ಈ ಕೆರೆಯನ್ನು ನಿರ್ಮಿಸಿದ ಕಾರಣಕ್ಕೆ ಈ ಕೆರೆಗೆ ಒಡೆಯನ ಕೆರೆ ಎಂಬ ಹೆಸರು ಬಂದಿದೆ. ಈ ದೇವಾಲಯ ಮತ್ತು ಕೆರೆಯ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯುವುದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ.
ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಈ ಅನಂತ ಪದ್ಮನಾಭ ಶ್ರೀ ವೈಷ್ಣವ ಕುಟುಂಬದಲ್ಲಿ ಅರ್ಧ ಮಾನವ ಮತ್ತು ಅರ್ಧ ನಾಗರನ ರೂಪದಲ್ಲಿ ಜನಿಸಿದ ಅವತಾರ ಪುರುಷ ಎಂದು ಒಂದು ಐತಿಹ್ಯ ಹೇಳಿದರೆ, ಮತ್ತೊಂದು ಐತಿಹ್ಯದ ಪ್ರಕಾರ ಸಾಕ್ಷಾತ್ ಶ್ರೀಕೃಷ್ಣನೇ ಇಲ್ಲಿ ಅನಂತ ಪದ್ಮನಾಭನಾಗಿ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳ ಬಗ್ಗೆ ಯಾರಿಗೆ ತಿಳಿದಿಲ್ಲ ಹೇಳಿ? ಶ್ರೀಕೃಷ್ಣ ವಾಸುದೇವ ಮತ್ತು ದೇವಕಿಯರ ಪುತ್ರನಾಗಿ ಸೆರೆಮನೆಯಲ್ಲಿ ಜನಿಸುತ್ತಾನೆ. ದ್ವಾರಕೆಯ ಸೆರೆಮನೆಯಲ್ಲಿ ಜನಿಸಿದ ಶ್ರೀಕೃಷ್ಣನ ರೇಪಲ್ಲಿಯಲ್ಲಿ ಬೆಳೆಯುತ್ತಾನೆ. ಇದಕ್ಕೆ ಕಾರಣ ಆತನ ಸೋದರ ಮಾವನಾದ ಕಂಸ. ಶ್ರೀಕೃಷ್ಣ ಜನಿಸುವುದಕ್ಕೂ ಮೊದಲು 7 ಮಂದಿ ಹೆಣ್ಣು ಮಕ್ಕಳಿಗೆ ದೇವಕಿ ಜನ್ಮ ನೀಡುತ್ತಾಳೆ ಎಂಬ ವಿಚಾರ ನಿಮಗೆಲ್ಲ ತಿಳಿದಿರಬಹುದು. ಹಾಗೆ ಜನಿಸಿದ ಮಕ್ಕಳನ್ನು ಜನಿಸಿದ ಕ್ಷಣದಲ್ಲಿಯೇ ಕಂಸ ಬಂದು ಸಾಯಿಸಿರುತ್ತಾನೆ ಎಂಬ ವಿಚಾರವೂ ಗೊತ್ತಿದೆ ಅಲ್ವಾ? ಹಾಗಾದ್ರೆ ಆ 7 ಮಂದಿ ಕೃಷ್ಣನ ಸಹೋದರಿಯರು ಆಗಲೇ ಸತ್ತು ಹೋದ್ರ? ಇಲ್ಲ ಎನ್ನುತ್ತವೆ ಮೂಲಗಳು. ಕಂಸ ಸಾಯಿಸಿದರೂ ಅವರು 7 ಮಂದಿ ಬದುಕಿ ಉಳಿದಿದ್ದರು. ಆ 7 ಮಂದಿಯೇ ಇಲ್ಲಿ ನೆಲೆಸಿರುವ ಸಪ್ತ ಮಾತೃಕೆಯರು ಎಂಬುದು ಇಲ್ಲಿನ ಬಲವಾದ ನಂಬಿಕೆ. ವೀಕ್ಷಕರೇ, ಶ್ರೀಕೃಷ್ಣ ಜನಿಸಿದ್ದು ಜೈಲಿನಲ್ಲಿ. ಕೃಷ್ಣ ಜನಿಸುವುದಕ್ಕೂ ಮೊದಲು 7 ಮಂದಿ ಹೆಣ್ಣು ಮಕ್ಕಳು ದೇವಕಿ ದೇವಿಗೆ ಜನಿಸಿರುತ್ತಾರೆ. ಆದರೆ ಹಾಗೆ ಜನಿಸಿದ ಎಲ್ಲ ಮಕ್ಕಳನ್ನು ದೇವಕಿಯ ಸಹೋದರನಾದ ಕಂಸ ಸಂಹಾರ ಮಾಡಿರುತ್ತಾನೆ. ಆದರೆ ಕಂಸ ಸಂಹಾರ ಮಾಡಿದ್ರೂ ಆ 7 ಮಂದಿ ಶ್ರೀಕೃಷ್ಣನ ಸಹೋದರಿಯರು ಬದುಕಿಯೇ ಇರುತ್ತಾರಂತೆ. ಹಾಗೆ ಬದುಕಿದ್ದ ಅವರು ಕಂಸನ ಸಂಹಾರದ ನಂತರ ಶ್ರೀಕೃಷ್ಣನೊಂದಿಗೆ ದ್ವಾರಕೆಯಲ್ಲಿ ನೆಲೆಸಿದ್ದರಂತೆ. ಆದರೆ ದ್ವಾಪರ ಯುಗ ಅಂತ್ಯವಾಗಿ ಕಲಿಯುಗ ಆರಂಭವಾಯಿತಲ್ಲ. ಆಗ ಶ್ರೀಕೃಷ್ಣನು ಒಬ್ಬ ಬೇಟೆಗಾರ ಬಿಟ್ಟ ಬಾಣಕ್ಕೆ ಬಲಿಯಾಗುತ್ತಾನೆ. ಆಗ ಪ್ರಳಯವಾಗಿ ಇಡೀ ದ್ವಾರಕ ಜಲಾವೃತವಾಗಿದ್ದ ಸಮಯದಲ್ಲಿ ಶ್ರೀಕೃಷ್ಣ ಇದೇ ಒಡೆಯನ ಕೆರೆಯಲ್ಲಿ ಅನಂತ ಪದ್ಮನಾಭನಾಗಿ ನೆಲೆಸಿದ ಎಂಬ ಐತಿಹ್ಯವಿದೆ. ಹಾಗೆ ಶ್ರೀಕೃಷ್ಣ ಇಲ್ಲಿ ಶಿಲೆಯಾದ ಕೂಡಲೇ ಆತನ ಸಹೋದರಿಯರು 7 ಮಂದಿ ಮತ್ತು ಕೃಷ್ಣನ 2 ಪತ್ನಿಯರಾದ ರುಕ್ಮಿಣಿ ಮತ್ತು ಸತ್ಯಭಾಮ ಕೂಡ ಇಲ್ಲೇ ಶಿಲೆಯಾಗಿದ್ದರಂತೆ. ಕಂಸಾಸುರ ಇವ್ರನ್ನ ವಧೆ ಮಾಡೋದಕ್ಕೆ ಹೋದಾಗ ಇವ್ರು ಕೇಳೋದು ಅದು ನೋಡಿದ್ರೆ ಕಂಸಾಸುರದ್ದು ಅದು ಕರೆಕ್ಟಾಗಿದೆ. ಕಂಸಾಸುರ ಏನು ಮಾಡ್ದ, ಕೃಷ್ಣ ಭಗವಾನ್ನ ಜೊತೆಯಲ್ಲಿ ಹುಟ್ಟಿದವರಲ್ವ 7 ಜನ ಸಪ್ತ ಮಾತೃಕೆಯರು ಹುಟ್ಟಿದ. ಆದ್ದರಿಂದ ಅವರೇನು ಮಾಡಿದ್ರು, ಇಲ್ಲಿ ಸಪ್ತ ಮಾತೃಕೆಯೂ ಇದ್ದಾರೆ, ರಾಧಾ ರುಕ್ಮಿಣಿನೂ ಇದ್ದಾರೆ ನೋಡಿ. ಈ ಕಡೆ ಇವರು ರಾಧಾ ರುಕ್ಮಿಣಿ, ಆ ಕಡೆ ಇರೋರು ಸಪ್ತ ಮಾತೃಕೆಯರು. ಸಪ್ತ ಮಾತೃಕೆಯರು ಕೃಷ್ಣನಿಗೆ ತಂಗಿಯವರು. ಅವನು ಕಂಸಾಸುರ ವಧೆ ಮಾಡೋದಕ್ಕೆ ಬಂದಾಗ ಏನು ಮಾಡ್ದ, ಅವರು ಕಾವಲಿಟ್ಟ ಇವರಿಬ್ಬರನ್ನು. ಯಾರನ್ನ? ರಾಧಾ ರುಕ್ಮಿಣಿನ. ನೋಡ್ಕ, ನಾನು ಬರೋವರೆಗೂ ನಾನೆಲ್ಲ ಬೇರೆ ಕೆಲಸಕ್ಕೆ ಹೋಗ್ತೀನಿ ಅಂತ. ಅವನು ಮಾಡೋದೆಲ್ಲ ಮಾಡಿಬಿಟ್ಟು ಹೊರಟೋಗ್ಬಿಟ್ಟ. ಇವರು ಅಂತರಂಗದಲ್ಲಿ ನಿಲ್ತು ಹೋಗಿದ್ರು. ಯಾರು? ಕಂಸ ಚಿರಚ್ಛೇದನೆ ಮಾಡಿದ್ನಲ್ಲ, ಇವು ಚಿರಚ್ಛೇದನೆ ಆಗಲಿಲ್ಲ, ಅಂತರಂಗದಲ್ಲಿ ನಿಂತೋಗ್ಬಿಟ್ರು ಹೋಗಿ. ಅದೆಲ್ಲ ಅವನ ಮಾಯ, ಕೃಷ್ಣ ಮಾಯ. ಎಲ್ಲ ಆಗೋಯ್ತು. ಕೃಷ್ಣ ಭಗವಾನರು ಬಂದರು. ಬಂದಮೇಲೆ ಇವರು ಇದ್ದಾರೆ ರಾಧಾ ರುಕ್ಮಿಣಿ, ಇವರು ಅಂತರಂಗದಲ್ಲಿದ್ದಾರೆ. ಆವಾಗ ಅಕ್ಕಂದ್ರು ಕೇಳಿದರು, ಅಪ್ಪ ಅವನೇನೋ ಸಾಯಿಸಬೇಕು ಅಂತ ನೋಡಿದ, ನಿನ್ನ ಮಹತ್ವದಿಂದ ಅವನು ಸಾಯಿಸೋದಕ್ಕಾಗಲಿಲ್ಲ. ಈಗ ನಾವು ಎಲ್ಲಿ ಹೋಗಬೇಕು, ನಾವು ಏನು ಮಾಡಬೇಕು, ನಮ್ಮ ಗತಿ ಏನು, ಅಂತರಂಗದಲ್ಲೇ ಇರೋದಾ ಅಂತ ಹೇಳಿದರು. ಇಲ್ಲ, ನಿಮ್ಗೆ ಬೇರೆ ದಾರಿ ಕೊಡ್ತೀನಿ, ಆ ದಾರಿನಲ್ಲಿ ನೀವು ಹೋಗಿ. ಕೃಷ್ಣ ಭಗವಾನರು ಹೇಳಿರೋದು ಏನಿದ್ರು, ಪ್ರಪಂಚದಲ್ಲಿ ಶ್ರೀ ಗಂಗಮ್ಮ, ಮಾರಮ್ಮ, ಪುಲೇಕಮ್ಮ, ಪುರ್ಲಮ್ಮ, ಅದು ಯಾವ್ಯಾವುದೋ ದೇವತೆಗಳಿದೆಯಲ್ಲ, ಆ ದೇವತೆಗಳಾಗಿ ಹುಟ್ಟಿ ನೀವು. ಭಕ್ತರು ನಿಮ್ಮನ್ನು ಬೇಡ್ಕೊತಾರೆ. ಆವಾಗ ನನ್ನನ್ನು ನೆನೆಸ್ಕೊಂಡ್ರೆ ಅವ್ರಿಗೇನು ಬೇಕೋ ಅದನ್ನು ನಾನು ಅವ್ರಿಗೆ ಕೊಡ್ತೀನಿ. ಈಗ
ಕೆರೆಯಲ್ಲಿ ಅಂತರ್ಧಾನವಾಗಿರುವ ಮೂಲ ದೇವಾಲಯ ಇದೆಯಲ್ಲ, ಅದೇ ಮೊದಲನೆಯ ದೇವಾಲಯ. ಆ ದೇವಾಲಯದಲ್ಲಿ ಅನಂತ ಪದ್ಮನಾಭ, ರುಕ್ಮಿಣಿ, ಸತ್ಯಭಾಮ ಸಮೇತ ಇದ್ದರಂತೆ. ಅಷ್ಟೇ ಅಲ್ಲ, ಆತನ 7 ಮಂದಿ ಸಹೋದರಿಯರು ಸಪ್ತ ಮಾತೃಕೆಯರ ಹೆಸರಿನಲ್ಲಿ ಅದೇ ದೇವಾಲಯದಲ್ಲಿ ನೆಲೆಸಿದ್ದರಂತೆ. ಹಾಗೆ ಉದ್ಭವ ಮೂರ್ತಿಗಳಾಗಿದ್ದ ರುಕ್ಮಿಣಿ, ಸತ್ಯಭಾಮ ಸಮೇತ ಅನಂತ ಪದ್ಮನಾಭ ಮತ್ತು ಸಪ್ತ ಮಾತೃಕೆಯರ ವಿಗ್ರಹಗಳು ಈಗ ಭೂಮಿಯಲ್ಲಿ ಹುದುಗಿ ಹೋಗಿವೆ. ಹಾಗಾಗಿಯೇ ಈಗ ನೂತನವಾಗಿ ನಿರ್ಮಿಸಿರುವ ಅನಂತ ಪದ್ಮನಾಭ ದೇವಾಲಯದಲ್ಲಿ ರುಕ್ಮಿಣಿ, ಸತ್ಯಭಾಮ ಸಮೇತ ಅನಂತ ಪದ್ಮನಾಭ ಮತ್ತು ಸಪ್ತ ಮಾತೃಕೆಯರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಕೆರೆಯ ನೀರಿನ ಮೇಲೆ ವಿಶಾಲವಾಗಿ ನೂತನ ದೇವಾಲಯ ನಿರ್ಮಿಸಲಾಗಿದೆ. ಈ ದೇವಾಲಯದ 3 ದಿಕ್ಕಿನಲ್ಲಿಯೂ ಶ್ರೀ ಮಹಾವಿಷ್ಣುವಿನ ದಶಾವತಾರಗಳ ವಿಗ್ರಹಗಳನ್ನ ಮಾಡಲಾಗಿದೆ. ಅಲ್ಲದೆ ಅಲ್ಲಿ ಮತ್ತು ಒಂದು ವಿಶೇಷವಿದೆ. ಅದೇನೆಂದರೆ ಇಲ್ಲಿ ವೈಷ್ಣವ ಕುಲಗುರುಗಳಾದ ಶ್ರೀರಾಮಾನುಜಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಕೆರೆಯ ಮೇಲೆ ಇರುವ ದೇವಾಲಯದ ಪಕ್ಕದಲ್ಲಿಯೇ ಸಣ್ಣ ದೇಗುಲವೊಂದನ್ನು ನಿರ್ಮಿಸಿದ್ದು, ಆ ದೇಗುಲದಲ್ಲಿ ರಾಮಾನುಜಾಚಾರ್ಯರ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿನ ದೇವಾಲಯಕ್ಕೆ ಬರುವ ಭಕ್ತರು ರಾಮಾನುಜರ ದರ್ಶನ ಪಡೆಯುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಈ ರಾಮಾನುಜಾಚಾರ್ಯರ ದೇವಾಲಯದ ಪಕ್ಕದಲ್ಲಿಯೇ ಆಂಜನೇಯ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇಲ್ಲಿನ ಆಂಜನೇಯನ ವಿಶೇಷವೆಂದರೆ ತಲೆಯ ಮೇಲೆ ಅಶ್ವವನ್ನ ಹೊತ್ತಿದ್ದಾನೆ. ಅಂದರೆ ಕುದುರೆಯ ಮುಖವನ್ನ ಹೊತ್ತ ಆಂಜನೇಯನನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದ್ದು, ಇದಕ್ಕೆ ಕಾರಣವೇನು, ಇಂತಹ ಆಂಜನೇಯನ ಪ್ರತಿಷ್ಠಾಪನೆಯ ಅರ್ಥವೇನು ಎಂಬ ಬಗ್ಗೆ ಮಾಹಿತಿ ಇಲ್ಲವಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಮಾನುಜರ ಶ್ರೀ ವೈಷ್ಣವ ಜನಾಂಗದ ಕುಲಗುರುಗಳಾಗಿರ್ತಕ್ಕಂಥ ರಾಷ್ಟ್ರೀಯ ಆಚಾರ್ಯ ಆಗಿರ್ತಕ್ಕಂಥ ರಾಮಾನುಜಾಚಾರ್ಯರ ಒಂದು ಆದೇಶದಂತೆ ಪೂಜೆಗಳನ್ನು ಕೈಂಕರ್ಯಗಳನ್ನೆಲ್ಲ ಇಲ್ಲಿ ನಡೆಸ್ತಾ ಇದ್ದಾರೆ ಮತ್ತು ಪ್ರತಿಷ್ಠಾಪನೆ ಕೂಡ ಮಾಡಿದ್ದೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಆಂಜನೇಯನ ತಲೆ ಮೇಲೆ ಒಂದು ಕುದುರೆ ಸಹ ಇದು ಮಾಡಿ ಇಟ್ಟಿದ್ದಾರೆ. ಅದು ಎಲ್ಲರೂ ಬಂದವರೆಲ್ಲನೂ ಆಂಜನೇಯನ ತಲೆ ಮೇಲೆ ಕುದುರೆ ಹೆಂಗೆ ಬಂತು ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ನೋಡಿ ನಮಸ್ಕಾರ ಹಾಕ್ಕೊಂಡು ಹೋಗ್ತದೆ. ಇದು ಒಳ್ಳೆ ಪವಿತ್ರವಾದ ಸ್ಥಳ. ಇಲ್ಲಿ ಮಕ್ಕಳು ಇಲ್ಲದೆ ಇರತಕ್ಕಂಥ ಮಕ್ಕಳಾಗಿದೆ, ಮನೆ ಇಲ್ದಿರತಕ್ಕಂಥವ್ರಿಗೆ ಮನೆ ಆಗಿದೆ, ಮತ್ತು ಬಡತನ ಇಲ್ದಿರತಕ್ಕಂಥವ್ರು ಆಗಿದ್ದಾರೆ. ದೇವರು ಇದನ್ನು ನಿಲ್ಲಿಸ್ಕೊಳ್ಬೇಕು. ಅನಂತ ಪದ್ಮನಾಭ ನೀನು ನನ್ನ ಜೊತೆಯಲ್ಲಿದ್ದೀಯಾ ಅಂತ ಹೇಳಿ ಅವ್ರ ಕಂಕಣ ಮತ್ತು ಕೈಂಕರ್ಯವನ್ನು ಇವರು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಇವರು ಜೊತೆಯಲ್ಲಿರ್ತಾರೆ. ಬಂದು ಸುಮ್ಮನೆ ನಂದಿ ಬೆಟ್ಟಕ್ಕೆ ಮತ್ತು ಬೇರೆ ಕಡೆ ಬಂದಂಗೆ ಬಂದು ಇಲ್ಲಿ ಹೋಗ್ಬಿಟ್ರೆ ಆಗೋದಿಲ್ಲ. ದೇವರಲ್ಲಿ ಮನಸ್ಫೂರ್ತಿಯಾಗಿ ನೀವು ಬೇಡಿಕೆ ಮಾಡಿಕೊಂಡ್ರೆ ನಿಮ್ಮ ಅರಿಕೆಗಳೆಲ್ಲ ಈಡೇರಿಸುತ್ತೆ. ನಾವು ಸಹ ಇಲ್ಲಿಗೆ ಸುಮಾರು ಒಂದು 60 ವರ್ಷಗಳಿಂದ 50 ವರ್ಷಗಳಿಂದ ಇಲ್ಲಿ ಬಂದು ಆಗೋಕ್ಕೂ ಇವತ್ತಿಗೂ ದೇವರು ನಮ್ಮನ್ನು ಸಹ ಕೈಯನ್ನು ಹಿಡಿದು ಮೇಲೆ ಎತ್ತಿದ್ದಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಈ ಕೆರೆಯ ಮೇಲೆ ನೆಲೆಸಿರುವ ಅನಂತ ಪದ್ಮನಾಭನ ದರ್ಶನ ಪಡೆದು ಹೊರ ಬಂದರೆ ಅಲ್ಲಿಯೇ ಇದೆ ರಾಮ ಮಂದಿರ. ಸೀತೆ, ರಾಮ, ಲಕ್ಷ್ಮಣ ಮತ್ತು ಆಂಜನೇಯ ಸಮೇತ ನೆಲೆಸಿರುವ ಶ್ರೀರಾಮನ ದೇವಾಲಯ ಇದೇ ಒಡೆಯನ ಕೆರೆಯ ಏರಿಯ ಮೇಲಿದೆ.
ಅನಂತ ಪದ್ಮನಾಭನ ದರ್ಶನಕ್ಕೆ ಹೋಗುವ ಮಾರ್ಗದ ಮೇಲೆ ಬೃಹದಾಕಾರದ ಗಂಟೆಯೊಂದನ್ನು ಹಾಕಲಾಗಿದೆ. ಆ ಗಂಟೆಯನ್ನ ದಾಟಿ ಮುಂದೆ ಬಂದರೆ ಸಿಗುವ ಈ ರಾಮ ದೇವಾಲಯ ಮತ್ತು ಅನಂತ ಪದ್ಮನಾಭನ ದೇವಾಲಯ ಎರಡಕ್ಕೂ ಸರಿ ಹೊಂದುವಂತೆ ದೀಪಸ್ತಂಭ ನಿರ್ಮಿಸಲಾಗಿದೆ. ಇಲ್ಲಿ ವೈಕುಂಠ ಏಕಾದಶಿ, ಅನಂತ ಪದ್ಮನಾಭ ವ್ರತ ಸೇರಿದಂತೆ ವೈಷ್ಣವ ಹಬ್ಬಗಳಲ್ಲಿ ವಿಶೇಷ ಪೂಜೆಗಳು ನಡೆಯಲಿದ್ದು, ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಶ್ರೀ ಅನಂತ ಪದ್ಮನಾಭ, ರುಕ್ಮಿಣಿ, ಸತ್ಯಭಾಮರ ಜೊತೆಗೆ ಸಪ್ತಮಾತೃಕೆಯರ ದರ್ಶನವೂ ಆಯ್ತಲ್ಲ, ಅದೇ ರೀತಿಯಲ್ಲಿ ಶ್ರೀರಾಮನ ದರ್ಶನವೂ ಮುಗಿಯಿತಲ್ಲ. ಈಗ ಈ ದೇವಾಲಯದ ಎದುರಿನಲ್ಲಿಯೇ ಇರುವ ಅಪೂರ್ಣ ಕಟ್ಟಡದ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಟ್ಟಡ, ಇದು ಆರಂಭದಲ್ಲಿ ಯಾಗಶಾಲೆ ಎಂದು ನಿರ್ಮಿಸಲು ಆರಂಭಿಸಲಾಯಿತಂತೆ. ಯಾಗಶಾಲೆಯ ಹೆಸರಿನಲ್ಲಿಯೇ ಭೂಮಿ ಪೂಜೆಯನ್ನು ನೆರವೇರಿಸಿ ಅಡಿಪಾಯ ಹಾಕಲಾಗಿದೆ. ಆದರೆ ಎಷ್ಟು ಬೃಹತ್ತಾದ ಯಾಗಶಾಲೆ ಅಗತ್ಯವೇನಿದೆ ಎಂದು ಈ ಅನಂತ ಪದ್ಮನಾಭ ದೇವಾಲಯ ಟ್ರಸ್ಟ್ನ ಕೆಲ ಸದಸ್ಯರು ಖ್ಯಾತಿ ತೆಗೆದರಂತೆ. ಹಾಗಾಗಿ ಅದನ್ನು ಯಾಗಶಾಲೆಯ ಬದಲಾಗಿ ಕಲ್ಯಾಣ ಮಂಟಪ ಮಾಡುವ ಪುಕ್ಸಟಿ ಸಲಹೆ ನೀಡಿದ್ದಾರೆ. ಪರಿಣಾಮ ಅದು ಯಾಗಶಾಲೆಯೂ ಆಗದೆ ಕಲ್ಯಾಣ ಮಂಟಪವೂ ಆಗದೆ ಅರ್ಧಕ್ಕೆ ನಿಂತಿದೆ. ಮಾತ್ರವಲ್ಲ, ಟ್ರಸ್ಟ್ ಹೆಸರಿನಲ್ಲಿ ಕೆಲವರು ಹಣವನ್ನು ನುಂಗಿ ನೀರು ಕುಡಿದ್ರು ಎಂದು ಇಲ್ಲಿನ ಅರ್ಚಕರ ಅಸಮಾಧಾನವೂ ಇದೆ. ಮಾಡಿಕೊಂಡು ಅವರು ಅಷ್ಟು ತಿಂತಾಕ್ಬಿಟ್ಟು ಹೊರಟೋಗ್ಬಿಟ್ರು, ಅವರು ಯಾರೂ ಇಲ್ಲ. ಇಲ್ಲಿ ಯಾಗಶಾಲೆ ಅರ್ಧಕ್ಕೆ ನಿಂತಿರುವ ಜೊತೆಗೆ ಸ್ನಾನಗೃಹಗಳು ಮತ್ತು ಶೌಚಾಲಯ ವ್ಯವಸ್ಥೆಯೂ ಇಲ್ಲವಾಗಿದೆ. ಹಾಗಾಗಿ ರಾತ್ರಿಯ ವೇಳೆ ಭಕ್ತರು ಬಂದು ಇಲ್ಲಿ ನೆಲೆಸಲು ಹಿಂದೇಟು ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ. ಟ್ರಸ್ಟ್ ಹೆಸರಿನಲ್ಲಿ ಕೆಲವರು ಹಣ ಮಾಡಿಕೊಂಡು ತಾವು ಅಭಿವೃದ್ಧಿಯಾಗಿರುವುದು ಬಿಟ್ಟರೆ ದೇವಾಲಯದ ಅಭಿವೃದ್ಧಿಗೆ ಗಮನ ನೀಡಿಲ್ಲ ಎಂಬುದು ಇಲ್ಲಿನ ಅರ್ಚಕರ ಆರೋಪ. ಅಲ್ಲದೆ ಈ ಪ್ರದೇಶ ಪ್ರವಾಸಿ ತಾಣವಾಗುವ ಎಲ್ಲ ಅರ್ಹತೆ ಇದ್ದರೂ ಈ ಮಾರ್ಗದಲ್ಲಿ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯವಾಗಿಲ್ಲ ಎಂಬ ನೋವು ಇಲ್ಲಿಗೆ ಬರುವ ಭಕ್ತರಿಗಿದೆ. ಹಾಗಾಗಿ ಶಿಡ್ಲಘಟ್ಟ ತಾಲೂಕು ಆಡಳಿತ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಈ ಅನಂತ ಪದ್ಮನಾಭ ದೇವಾಲಯದ ಅಭಿವೃದ್ಧಿಯ ಜೊತೆಗೆ ಇದನ್ನು ಪ್ರವಾಸಿ ತಾಣವಾಗಿ ಮಾಡಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಬೇಡಿಕೆಯೂ ಇದೆ. ಆದರೆ ಇಲ್ಲಿ ಕಾಯಕಲ್ಪ ಬೇಕು ದೇವಸ್ಥಾನಕ್ಕೆ ಡೆವಲಪ್ಮೆಂಟ್ಸು. ಏನಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಅನಂತ ಚತುರ್ದಶಿ ಹಬ್ಬದ ದಿವಸ ಇಲ್ಲಿ ಸುಮಾರು 10,000 ಜನ ಕೂಡ ಹೆಚ್ಚಿನ ಜನ ಊಟ ಮಾಡ್ತಾರೆ. ಮತ್ತು ಇಲ್ಲಿ ಸಮಾರಾಧನೆ ನಡೆಯುತ್ತೆ. ಆಮೇಲೆ ಇಲ್ಲಿ ಒಳ್ಳೆ ಜಾತ್ರೆ ಥರ ನಡೆಯುತ್ತೆ. ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿಗೆ ಜನ ಬರ್ತಾರೆ. ಸುಮಾರು 25,000 ಜನ ಇಲ್ಲಿಗೆ ಬಂದು ಹೋಗ್ತಕ್ಕಂಥ ಅನಂತ ಚತುರ್ದಶಿ ಹಬ್ಬ ಇಲ್ಲಿ ಕೂಡ ನಡೆಯುತ್ತೆ. ಅನಂತ ಪದ್ಮನಾಭ ಸುಮಾರು ಜನಕ್ಕೆ ಮನೆ ದೇವರಾಗಿ ಕೂಡ ಇಲ್ಲಿ ನೆಲೆಸಿರುತ್ತಾನೆ. ಇಲ್ಲಿ ಡೆವಲಪ್ಮೆಂಟ್ಸ್ ಬೇಕು. ಡೆವಲಪ್ಮೆಂಟ್ಸ್ ಅಂದರೆ ಟೂರಿಸಮ್ ಡಿಪಾರ್ಟ್ಮೆಂಟ್ನವರು, ಅರಣ್ಯ ಇಲಾಖೆಯವರು ಇಲ್ಲಿ ಒಳ್ಳೆಯ ಗಿಡ ಮರ ಎಲ್ಲ ಹಾಕಬೇಕು, ನೀರಿದೆ. ಮತ್ತು ಟೂರಿಸಮ್ ಡೆವಲಪ್ಮೆಂಟ್ ಅವರು ಟೂರಿಸಮ್ ಪ್ಲೇಸ್ ಮಾಡಬೇಕಿದ್ದು. ಯಾಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಈ ಒಂದು ದೇವಾಲಯ ಗಮನಕ್ಕೆ ಬರ್ತಾ ಇಲ್ಲ? ಟೂರಿಸಮ್ ಪ್ಲೇಸ್ ಮಾಡಿದ್ರೆ ಇಲ್ಲಿಗೆ ಬರುತ್ತಾ ಜನಗಳಿಗೆ ಸೌಕರ್ಯ ಆಗುತ್ತಲ್ಲ, ಬಸ್ ಹಾಕಬೇಕು. ಮತ್ತು ಕಣ್ಣು ಕಾಣಿಸ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಸುಮಾರು 14 ಕಿಲೋಮೀಟರ್ನಲ್ಲಿ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ದೇವಸ್ಥಾನ ಇದೆ. ಇದಕ್ಕೊಂದು ರಸ್ತೆ ಇಲ್ಲ ಸರಿಯಾಗಿ. ಚಿಕ್ಕಬಳ್ಳಾಪುರದಿಂದ ಬಂದರೂ ರಸ್ತೆ ಇಲ್ಲ, ಶಿಲ್ಘಟ್ಟದಿಂದ ಬಂದರೂ ರಸ್ತೆ ಇಲ್ಲ. ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ
ಇರ್ತಕ್ಕಂಥವ್ರು ತುಂಬ ನೋವು ಬೀಳ್ತಾರೆ. ಇಲ್ಲಿ ನೋಡಪ್ಪ ದೇವಸ್ಥಾನಕ್ಕೆ ಹೋಗಬೇಕು, ನಮ್ಮ ಮನೆ ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸಲಿ ಹೋಗ್ತಾ ಇದ್ದೀವಿ, ಇಲ್ಲಿಗೆ ಒಂದು ರೋಡ್ ಮಾಡಿಲ್ಲ ಅಂತ ಹೇಳಿಬಿಟ್ಟಿದ್ದು ರಾಜ್ಯ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಇಲ್ಲಿಗೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು. ದೇವಾಲಯದಲ್ಲಿ ಇನ್ನು ಮುಂದೆ ಬೇಕಾಗಿರ್ತಕ್ಕಂಥ ಒಂದು ಛತ್ರ ಕಟ್ಟಿದ್ದಾರೆ, ಅದು ಡೆವಲಪ್ಮೆಂಟ್ಸ್ ಆಗಬೇಕು. ಮತ್ತು ಇನ್ನೊಂದು ಛತ್ರ ಇದೆ, ಮದುವೆ ಮುಂಜಿ ಸಮಾರಂಭಗಳೆಲ್ಲ ನಡೆಯುತ್ತೆ ಇಲ್ಲಿ. ಅದರಲ್ಲಿ ಸ್ವಲ್ಪ 70% ಅಷ್ಟು ಬಿಲ್ಡಿಂಗ್ಗಳಾಗಿ ನಿಂತುಬಿಟ್ಟಿದೆ. ಯಾಕೆ ಅಂತ ಇದು ಗೊತ್ತಾಗಲಿಲ್ಲ. ಸರ್ಕಾರದಿಂದನೂ ಸಹ ಇದಕ್ಕೆ ಕಾಯಕಲ್ಪ ನೀಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಮತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಕಡೆ ಗಮನ ಹರಿಸಬೇಕು. ಇನ್ನು ಮೊದಲೇ ಹೇಳಿದಂತೆ ಈ ಕೆರೆಯಲ್ಲಿ ತ್ಯಾಜ್ಯ ನೀರು ಕೂಡ ಇಷ್ಟು ಬೆಳ್ಳಗೆ ಇರಲು ಕಾರಣವೇನು ಎಂಬ ಬಗ್ಗೆ ಇನ್ನೂ ಹೇಳಲೇ ಇಲ್ವಲ್ಲ. ಅನಂತ ಪದ್ಮನಾಭ ಸ್ವಾಮಿ ಪಾಯಸದ ಪಾತ್ರೆಯಿಂದ ಸುಟ್ಟ ಗಾಯಗಳಾಗಿ ಅದರ ಉರಿತಾಳಲಾರದೆ ಬಂದು ಈ ಕೆರೆಯಲ್ಲಿ ಮುಳುಗಿದನಂತೆ. ಆಗ ಆತನ ಮೈಮೇಲಿನ ಸುಟ್ಟ ಗಾಯಗಳ ಉರಿ ತಣ್ಣಗಾಗಿ ಆರಾಮವಾಯಿತಂತೆ. ಹಾಗಾಗಿ ಈ ಜಾಗವನ್ನೇ ಅವರ ಆವಾಸ ಸ್ಥಾನವಾಗಿ ಆರಿಸಿಕೊಂಡು ಎಲ್ಲಿಯೇ ನೆಲೆಸಿದ್ರು ಎಂಬ ಬಗ್ಗೆ ಆಗಲೇ ಹೇಳಿದ್ನಲ್ಲ. ಸುಟ್ಟ ಗಾಯಗಳನ್ನು ತಂಪು ಮಾಡಿದ ಈ ಕೆರೆಯ ನೀರು ಅಂದಿನಿಂದ ಈ ರೀತಿ ಬಿಳಿ ಬಣ್ಣದಲ್ಲಿಯೇ ಉಳಿದಿದೆಯಂತೆ. ಹಾಗಾಗಿಯೇ ಎಚ್.ಎನ್. ವ್ಯಾಲಿ ನೀರು ಕೂಡ ಇಲ್ಲಿ ಬಿಳಿ ಬಣ್ಣದಲ್ಲಿಯೇ ಇದೆ. ದುರ್ವಾಸನೆಯೂ ಇಲ್ಲದಂತೆ ಸ್ವಾಮಿಯ ಮೈಸೂಕಿದ ಈ ಜಾಗ ನಿಯಂತ್ರಿಸುತ್ತಿದೆ ಎಂಬ ನಂಬಿಕೆ ಇಲ್ಲಿನ ಭಕ್ತರಿಗಿದೆ. ಇದು ಸತ್ಯವಾ ಅಥವಾ ಸುಳ್ಳ ಎಂಬ ಸಂಶೋಧನೆಗಿಂತ ಎದುರಿಗೆ ಕಾಣುತ್ತಿರುವ ಸಾಕ್ಷ್ಯಗಳನ್ನು ನೋಡಿದ ನಿಮ್ಮ ತೀರ್ಮಾನಕ್ಕೆ ಬಿಡುತ್ತಾ ಇಂದಿನ ವಿಸ್ಮಯ ಲೋಕ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಒಡೆಯನ ಕೆರೆಯ ಅನಂತ ಪದ್ಮನಾಭ ದೇವಾಲಯದ ವಿಸ್ಮಯವನ್ನ. ಆ ಕೆರೆಯ ಏರಿಯ ಮೇಲಿರೋ ಅರಳಿ ಮರದಲ್ಲಿ 7 ಹೆಡೆಯ ಸರ್ಪವಿದೆಯಂತೆ. ಅದು ಈಗಲೂ ಬಂದು ದೇವರ ದರ್ಶನ ಪಡೆಯುತ್ತದೆ ಎಂದು ಸ್ವತಃ ಅರ್ಚಕರೇ ನೋಡಿರುವ ಅನುಭವದ ಬಗ್ಗೆ ಹೇಳಿದ್ದನ್ನು ಕೇಳಿದ್ರಲ್ಲ. ಇನ್ನು ಈ ಕೆರೆಗೆ ಬಿಟ್ಟ ತ್ಯಾಜ್ಯ ನೀರು ಕೂಡ ಬಿಳಿ ಬಣ್ಣದಿಂದ ಕೂಡಿದ್ದು ದುರ್ವಾಸನೆಯಿಂದ ದೂರವಾಗಿರುವುದನ್ನು ನೋಡಿದ್ರಲ್ಲ. ಇವು ವಿಜ್ಞಾನ ಲೋಕಕ್ಕೆ ಸವಾಲು ಎಸೆಯುವ ರೀತಿಯಲ್ಲಿವೆ ಎಂಬುದು ಸತ್ಯ. ಹಾಗೆಯೇ ಇಲ್ಲಿ ನೆಲೆಸಿರುವ ಅನಂತ ಪದ್ಮನಾಭನ ಐತಿಹ್ಯದ ಬಗ್ಗೆಯೂ ನೋಡಿದ್ರಲ್ಲ. ದ್ವಾಪರ ಯುಗದ ಶ್ರೀಕೃಷ್ಣನಿಗೂ ಕಲಿಯುಗದ ಅನಂತ ಪದ್ಮನಾಭನಿಗೂ ಇರುವ ಸಂಬಂಧದ ಬಗ್ಗೆಯೂ ತಿಳಿಯಿತಲ್ಲ. ಚಿಕ್ಕಬಳ್ಳಾಪುರಕ್ಕೆ ಸಮೀಪದಲ್ಲೇ ಇರುವ ಈ ಒಡೆಯನ ಕೆರೆಯ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಎಂದು ಹೇಳುತ್ತಾ ಇಂದಿನ ವಿಸ್ಮಯ ಲೋಕ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಮುಂದಿನ ವಾರ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.